ಉಪಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟಿಕೆಟ್ ಘೋಷಣೆ ಕಷ್ಟ ಏನಿಲ್ಲ, ಗೆಲ್ಲಬೇಕಷ್ಟೇ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನೋಡ್ತಿದ್ದಾರೆ ಅಂದಿದ್ದಾರೆ. ಶಾಮನೂರು ಮೇಟಿ ತೀರಿಕೊಂಡ ಕ್ಷೇತ್ರಗಳು ಅವರ ಕುಟುಂಬಕ್ಕೆ ನೀಡಬೇಕು ಅನ್ನುವಂಥದ್ದು ಸಹಜವಾಗಿರುವಂತಹ ಬೇಡಿಕೆ. ಟಿಕೆಟ್ ಘೋಷಣೆ ಕಷ್ಟ ಏನಿಲ್ಲ, ಗೆಲ್ಲಬೇಕಷ್ಟೇ ಅಂತ ಹೇಳಿದ್ದಾರೆ ಪರಮೇಶ್ವರ್. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ. ಶಾಮನೂರು ಮತ್ತು ಮೇಟಿ ಇವರಿಬ್ಬರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರಗಳಿವೆ. ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಅವರ ಕುಟುಂಬದವರ ಸಹಜವಾದ ಬೇಡಿಕೆ ಆಗಿರುತ್ತೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಿದೆ. ಮಗಳು ಕೂಡ ಟಿಕೆಟ್ಗೋಸ್ಕರ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ಸಹಜವಾಗಿ ಅವರಿಗಿರುವಂತಹ ಬೇಡಿಕೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಪರಮೇಶ್ವರ್. ಕ್ಯಾಬಿನೆಟ್ನಲ್ಲಿ ರಿಸರ್ವೇಷನ್ ಥರ ಏನಿರೋದಿಲ್ಲ. ಅವರು 3 ಬಾರಿ ಗೆದ್ದಿರೋರು, 4 ಬಾರಿ ಗೆದ್ದಿರೋರು, ನಮಗೂ ಅವಕಾಶ ಕೊಡಿ ಅಂತೇಳಿ ಅವರೆಲ್ಲ ಒಟ್ಟಾರೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿ ಮಾತಾಡ್ಕೊಂಡಿದ್ದಾರೆ ಅಂತ ಏನು ಕೇಳಿದೆ. ಅದು ತಪ್ಪು ಏನು ಕಾಣಿಸ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಅದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಒಂದು ವೇಳೆ ರಿಷಫಲ್ ಮಾಡುವಾಗ ಅಥವಾ ಹೊಸದಾಗಿ ಕ್ಯಾಬಿನೆಟ್ ಮಾಡುವ ಸಂದರ್ಭಗಳು ಬಂದಾಗ ಅದನ್ನು ಮಾಡ್ತಾರೆ, ಅಥವಾ ಪುನರ್ರಚನೆ ಮಾಡುವಾಗ. ಇದೆಲ್ಲ ಸ್ವಾಭಾವಿಕವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಇರುವಂಥದ್ದು. ಇಲ್ಲಿವರೆಗೆ ಏನು ಅಂತ ಹೇಳಿದರೆ ಒಬ್ಬೊಬ್ಬರೇ ಹೋಗಿ ಕೇಳ್ಕೊಳ್ಳೋದು. ಜಿಲ್ಲಾವಾರು ಕೆಲವರೆಲ್ಲ ಹೋಗಿ ಜಿಲ್ಲಾವಾರು ಹೋಗಿ ಕೇಳೋರು, ಕೆಲವರು ಒಬ್ಬೊಬ್ಬರೇ ಹೋಗಿ ಕೇಳೋರು, ನನಗೂ ಅವಕಾಶ ಕೊಡಿ ಹಾಗೆ ಅಂತ. ಈ ಬಾರಿ ಸ್ವಲ್ಪ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾರಿಗಾದರೂ ಕೊಡಿ, 3 ಬಾರಿ 4 ಬಾರಿ ಇದ್ದೇವೆ ಅಂತೇಳಿ ಕೇಳಿದ್ದಾರೆ. ಇದ್ರ ಹಿಂದೆ ಮೊದಲನೇ ಬಾರಿ ಗೆದ್ದವರು ಕೂಡ ಕೇಳಿದ್ದಾರೆ. ಅದು ಹೈಕಮಾಂಡ್ ಅವರು ನಿರ್ಧಾರ ಮಾಡಿ. ಹೆಸರು ಸುರ್ಜೇವಾಲಾ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ಆ ನಂತರದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಟಿಕೆಟ್ ವಿಚಾರದಲ್ಲಿರುವಂತಹ ಗೊಂದಲವನ್ನ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಸಹಜವಾಗೇ ಇರುತ್ತೆ, ಆಯಾ ಕುಟುಂಬಗಳು ಅಂದ್ರೆ ಅವರ ರಾಜಕೀಯ ಜೀವನದಲ್ಲಿ ಶಾಮನೂರು ಕುಟುಂಬದವರು ಒಂದ್ ಕಡೆ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆದರೆ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಅನ್ನುವಂಥ ಕಾರಣಕ್ಕೆ ಅಲ್ಲಿ ನಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಿ ಅಂತ ಅವ್ರು ಕೇಳೋದು ಸಹಜ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಕುಟುಂಬದವರು ಕೇಳೋದು ಸಹಜನೇ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇದೇ ವಿಚಾರವಾಗಿ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ, ರಾಜ್ಯಕ್ಕೆ ಬರ್ತಾ ಇರುವಂಥದ್ದು, ಜೊತೆಗೆ ಟಿಕೆಟ್ ಗೊಂದಲವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಅವರು ಮುಂದಾಗ್ತಾರೆ ಅನ್ನುವಂಥ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.